ಮಗನಿಗಾಗಿ ಅಖಾಡ ರೆಡಿ ಮಾಡ್ತಾ ಇದ್ದಾರಾ ಬಸವರಾಜ ಬೊಮ್ಮಾಯಿ ಅನ್ನುವಂತ ಪ್ರಶ್ನೆ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಪುತ್ರನಿಗೆ ಟಿಕೆಟ್ ನೀಡುವಂತೆ ಬೇಡಿಕೆಯನ್ನ ಇಡಲಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಬೊಮ್ಮಾಯಿ ಆಯ್ಕೆ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತನ್ನ ಮಗನಿಗೆ ಸ್ಥಾನ ನೀಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪುತ್ರ ಭರತ್ಗೆ ಟಿಕೆಟ್ ನೀಡುವಂತೆ ಬಸವರಾಜ ಬೊಮ್ಮಾಯಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸಚಿವರಾಗೋಕೆ ಆಸೆಯನ್ನ ಇಟ್ಕೊಂಡಿದ್ರು ಬಸವರಾಜ ಬೊಮ್ಮಾಯಿ. ಸಚಿವ ಸ್ಥಾನ ಕೈ ತಪ್ಪಿದ್ರಿಂದ ಮಗನಿಗೆ ಟಿಕೆಟ್ ನೀಡುವಂತೆ ಬೇಡಿಕೆಯನ್ನ ಇಡಲಾಗಿದೆ. ಇದೇ ಕಾರಣಕ್ಕಾಗಿ 2 ದಿನಗಳಿಂದ ಶಿಗ್ಗಾವಿಯಲ್ಲಿ ಭರ್ಜರಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒತ್ತಡವನ್ನ ಮತ್ತು ಒತ್ತಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಚಿವರಾಗ್ತಾರೆ ಅನ್ನುವಂತ ಆಕಾಂಕ್ಷೆ ಅವರ ಬೆಂಬಲಿಗರಿಗೆ ಮತ್ತು ಅವ್ರಿಗೂ ಕೂಡ ಇತ್ತು. ಈ ಬಾರಿ ಕೇಂದ್ರ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗ್ತಾರೆ. ಅನುಭವ ಇದೆ, ಹಿರಿಯರಿದ್ದಾರೆ, ಸಿಎಂ ಆಗಿದ್ದವರು, ಬಿಜೆಪಿಗೆ ಬಹಳ ನಿಷ್ಠಾವಂತವಾಗಿ ದುಡಿದವರು ಅನ್ನುವಂಥ ಹಿನ್ನೆಲೆಯಲ್ಲಿ ಬಟ್ ಸಚಿವ ಸ್ಥಾನ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ನನಗೆ ಹೇಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಲ್ವಾ, ಹಾಗಿದ್ರೆ ನನ್ನ ಮಗನಿಗಾದರೂ ಸ್ಥಾನಮಾನ ಕೊಡಿ ಅನ್ನುವಂಥ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ ಮಟ್ಟದಲ್ಲಿ ಯಾವ ಥರದೊಂದು ಸಪೋರ್ಟ್ ಇದೆ, ಅಲ್ಲಿನ ನಾಯಕರುಗಳಿಗೆ ಏನು ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಅವರ ಪುತ್ರನಿಗೆ ಟಿಕೆಟ್ ಕೊಡೋದಕ್ಕೆ ಸ್ಥಳೀಯ ನಾಯಕರುಗಳು ಒಪ್ಕೊಳ್ತಾರಾ ಅಥವಾ ಹೈಕಮಾಂಡ್ ನಾಯಕರುಗಳೇ ಒಪ್ಕೊಳ್ತಾರಾ, ಆದರೆ ತನ್ನ ಮಗನನ್ನು ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅವರು ಕ್ಷೇತ್ರವಾರು ಸಂಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದಾರೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ತನ್ನ ಮಗನ ರಾಜಕೀಯ ಭವಿಷ್ಯವನ್ನು ಕೂಡ ಭದ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ನಾಯಕರುಗಳು ಒಪ್ಪಿಗೆ ಕೊಡ್ತಾರಾ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತು ಸ್ಥಳೀಯ ಮಟ್ಟದಲ್ಲಿ ಜನರು ಮತ್ತು ಅಲ್ಲಿನ ಬಿಜೆಪಿ ನಾಯಕರುಗಳು ಏನು ಹೇಳ್ತಾರೆ, ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸದ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ಥರ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಶಿಶುವಿನಾಳ ಶರೀಫರ ನಾಡು, ಕನಕದಾಸರ ಬೀಡು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಎದುರಾಗ್ತಾ ಇದೆ. ಉಪಚುನಾವಣೆ ಆಗಲಿಕ್ಕೆ ಮೂಲ ಕಾರಣ ಏನು ಅಂತಂದರೆ 2008ರಿಂದ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಇಲ್ಲಿ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು ಇದೇ ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ 2008, 2013, 2018 ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಎಲ್ಲ ಅಧಿಕಾರ ಅಂದರೆ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅಂತಹ ಈ ಒಂದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆದ ನಂತರ ಈಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿ ಉಪಚುನಾವಣೆ ಎದುರಾಗ್ತಾ ಇದೆ. ಈ ಒಂದು ಉಪಚುನಾವಣೆಗೆ ಇಲ್ಲಿ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮಗನ್ನ ಇಲ್ಲಿ ಅಂತಂದರೆ ರಾಜಕಾರಣಕ್ಕೆ ತರಲು ಇಲ್ಲಿ ಅಂತಂದರೆ ಮುಂದಾಗ್ತಾ ಇದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಇಲ್ಲಿ ಅಂತಂದರೆ ವಿವಿಧ ಕಾರ್ಯಕ್ರಮಗಳಿಗೆ ಇಲ್ಲಿ ಅಂದರೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದು ಮಾತನ್ನು ಹೇಳ್ತಾರೆ, ನಾನು ಇಲ್ಲಿ ಅಂದರೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಆ ತೀರ್ಮಾನಕ್ಕೆ ಬದ್ಧನಿದ್ದೀನಿ. ಯಾರೇ ಇಲ್ಲಿ ಅಂದರೆ ಪಕ್ಷದ ಅಭ್ಯರ್ಥಿ ಆಗಲಿ ಅವ್ರ ಪರ ಕೆಲಸ ಮಾಡ್ತೀನಿ, ಅವರನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಅಂತಂದರೆ ಈ ಕುರಿತು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಅದು ಏನು ಅಂತಂದರೆ ನನ್ನ ಮಗನೂ ಸಹ ಇಲ್ಲಿ ಅಂದರೆ ಟಿಕೆಟ್ ಆಕಾಂಕ್ಷಿ ಇದ್ದಾನೆ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತೇಳಿ ಈಗಾಗಲೇ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕೆಂದರೆ ಬಸವರಾಜ ಬೊಮ್ಮಾಯಿ ಅವರು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗ್ತಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇತ್ತು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಒಂದು ಕಡೆ ಅಂದರೆ ಕೇಂದ್ರದ ಸಚಿವ ಸ್ಥಾನವಾಗುವಂತಹ ಇಲ್ಲಿ ಅಂತಾರೆ ಅವಕಾಶ ತಪ್ಪಿದೆ. ಹೀಗಾಗಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಹೈಕಮಾಂಡ್ ಮೇಲೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದು ಏನು ಅಂತಂದರೆ ನನ್ನ ಸುಪುತ್ರ ಇಲ್ಲಿ ಅಂದರೆ ಭರತ್ ಬೊಮ್ಮಾಯಿಗೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿ, ಅವನು ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತೇಳಿ. ಯಾಕೆ ಇಲ್ಲಿ ಅಂದರೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಪ್ರಶ್ನೆ ಮಾಡಿದರೆ
ಇದ್ದಾರೆ ಅಂತಂದರೆ 2018 ವಿಧಾನಸಭಾ ಚುನಾವಣೆ ಮತ್ತು 2023 ಚುನಾವಣೆ ಇಲ್ಲಿ ಅಂತಾರೆ ವಿಧಾನಸಭಾ ಚುನಾವಣೆ, ಎರಡೂ ವಿಧಾನಸಭಾ ಚುನಾವಣೆಗೂ ನನ್ನ ಪರ ಇಲ್ಲಿ ಅಂತಂದರೆ ನನ್ನ ಮಗ ಇಲ್ಲಿ ಕ್ಷೇತ್ರದ ಸಂಚಾರ ಮಾಡಿದ್ದಾನೆ. ಕ್ಷೇತ್ರದ ಪ್ರತಿಯೊಂದು ನಾಡಿ ಮಿಡಿತ ಅವನಿಗೆ ಗೊತ್ತಿದೆ. ಹೀಗಾಗಿ ಅವನನ್ನು ಗೆಲ್ಲಿಸ್ಕೊಂಡು ಬಂದರೆ, ಇನ್ನೊಂದು ಕಡೆ ಅಂತಾರೆ ಚಿರಪರಿಚಿತನಿದ್ದಾನೆ ಭರತ್ ಬೊಮ್ಮಾಯಿ ಇಲ್ಲಿ ಅಂತಾರೆ ಕ್ಷೇತ್ರಕ್ಕೆ ಚಿರಪರಿಚಿತನಿದ್ದಾನೆ. ಹೀಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದು ಕಡೆ ಅಂತಂದರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಯಾಕೆ ಬಸವರಾಜ ಬೊಮ್ಮಾಯಿ ಅವರು ಇದೇ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದರೆ, ಈ ಒಂದು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಮುಂಚೆ ಇಲ್ಲಿ ಅಂತಾರೆ ಅಂದರೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ಇಲ್ಲಿ ಕ್ಷೇತ್ರದ ಚಿತ್ರಣವನ್ನೇ ಬದಲಿ ಮಾಡಿದರೆ BJPಯ ಭದ್ರಕೋಟೆಯನ್ನಾಗಿ ಮಾಡಿದರೆ. ಹೀಗಾಗಿ ನನ್ನ ಮಗನಿಗೆ BJP ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ರೆ ನಾನು ಇಲ್ಲಿ ಅಂತಾರೆ ಪ್ರತಿಯೊಬ್ಬರ ಇಲ್ಲಿ ಅಂತಾರೆ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನಾನು ಇಲ್ಲಿ ಅಂತಾರೆ ಅರಿತುಕೊಂಡಿದ್ದೀನಿ. ಹೀಗಾಗಿ ನನ್ನ ಮಗನ ರಾಜಕೀಯ ಭವಿಷ್ಯ ಇಲ್ಲಿ ಅಂತಂದರೆ ಉಜ್ವಲ ಆಗಬೇಕು, ರಾಜಕೀಯ ಭವಿಷ್ಯ ಇಲ್ಲಿಂದನೇ ಆರಂಭ ಆಗಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿ ತೀರ್ಮಾನ ಮಾಡಿದರೆ ಹೈಕಮಾಂಡ್ ಮೇಲೆ ಈಗಾಗಲೇ ಅಂತಾರೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ನೀಡುವಂತೆ ಒತ್ತಡ ಹಾಕುವಂಥ ಕೆಲಸವನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.